ಉಗ್ರರು ಮತ್ತು ಭಾರತೀಯ ಸೇನೆಯ ನಡುವೆ ಗುಂಡಿನ ಕಾಳಗ ಶುರುವಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಅದರಲ್ಲೂ ಕೂಡ ಪುಲ್ವಾಮಾದಲ್ಲಿ ಗುಂಡಿನ ಸದ್ದು ಕೇಳಿದೆ. 3 ದಿನಗಳ ಹಿಂದಷ್ಟೇ ಶೋಫಿಯಾನಾದಲ್ಲಿ ಕಾರ್ಯಾಚರಣೆ ಆರಂಭಗೊಂಡಿತ್ತು. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಮತ್ತೆ ಗುಂಡಿನ ಮೊರೆತ 3 ದಿನಗಳ ಹಿಂದಷ್ಟೇ ಶೋಫಿಯಾನಾದಲ್ಲಿ ಕಾರ್ಯಾಚರಣೆ ಆರಂಭ ಆಗಿತ್ತು. ಕೆಲ್ಲರ್ ಅರಣ್ಯ ಪ್ರದೇಶದಲ್ಲಿ ನಡೆದಿದ್ದ ಆಪರೇಷನ್ 3 ಉಗ್ರರ ಎದೆ ಸೀಳಿದ್ದ ಭಾರತೀಯ ಸೇನೆಯ ಗುಂಡು. ಜಮ್ಮು ಕಾಶ್ಮೀರದಲ್ಲಿ ಹಲವು ಉಗ್ರರು ಅಡಗಿರುವ ಶಂಕೆ ವ್ಯಕ್ತವಾಗಿದೆ. ಇಂದು ಪುಲ್ವಾಮಾದಲ್ಲಿ ಉಗ್ರರ ಭೇಟಿಯಾಡುತ್ತಿರುವಂತಹ ಸೇನಾ ಪಡೆ ಮಿಂಚಿನ ಕಾರ್ಯಾಚರಣೆ ನಡೆಸ್ತಾ ಇದೆ. ಉಗ್ರರು ಭಾರತೀಯರ ನಡುವೆ ಗುಂಡಿನ ಕಾಳಗ, ಭಾರತೀಯ ಸೇನೆಯ ನಡುವೆ ಗುಂಡಿನ ಕಾಳಗ. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಗುಂಡಿನ ಸದ್ದು, ಗುಂಡಿನ ಮೊರೆತ ಕೇಳಿ ಬಂದಿದೆ. 3 ದಿನಗಳ ಹಿಂದಷ್ಟೇ ಶೋಫಿಯಾನದಲ್ಲಿ ಕಾರ್ಯಾಚರಣೆ ಆರಂಭಗೊಂಡಿತ್ತು. ಉಗ್ರರನ್ನ ಹುಡುಕಿ ಹೊಡೆದುರುಳಿಸಲಾಗಿತ್ತು. ಕೆಲ್ಲರ ಅರಣ್ಯ ಪ್ರದೇಶದಲ್ಲಿ ನಡೆದಿದ್ದಂತಹ ಭಯಾನಕ ಆಪರೇಷನ್ ಅದು. ಭಾರತೀಯ ಪ್ರಜೆಗಳ ಮೇಲೆ ಮತ್ತು ಭಾರತದ ಮೇಲೆ ದಾಳಿ ನಿಂತಿದೆಯಾ? ನಿಂತಿಲ್ಲ ಅಂತಲೇ ಹೇಳ್ಬೋದು. ಕಾರಣ ಆಗಾಗ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿಕೊಂಡು ಅಲ್ಲಲ್ಲಿ ಡ್ರೋನ್ಗಳ ದಾಳಿ ಮಾಡುವಂತಹದ್ದು, ಜೊತೆಗೆ ಭಾರತದ ಗಡಿಯನ್ನು ನುಸುಳುವಂತಹ ಪ್ರಯತ್ನ, ಇದು ಯಾವುದು ನಿಂತಿಲ್ಲ. ಇನ್ನು ಪಾಕಿಸ್ತಾನಕ್ಕೆ ಕೇಳಿದ್ರೆ ನಮ್ಮ ಗಮನಕ್ಕಿದು ಬರ್ತಾ ಇಲ್ಲ. ಯಾರು ನುಸುಳ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ. ಹಾಗಾದರೆ ಅನ್ಯಗ್ರಹದ ಜೀವಿಗಳೇನಾದರೂ ಬರ್ತಾ ಇದೆಯೋ? ಪಾಕಿಸ್ತಾನಕ್ಕೆ ಅದು ಯಾವುದು ಗೊತ್ತಿಲ್ಲ. ಆದರೆ ಭಾರತದ ಸೇನೆ 3 ದಿವಸದ ಹಿಂದೆಯೇ ಒಂದು ಕಾರ್ಯಾಚರಣೆಯನ್ನು ಆರಂಭಗೊಂಡಿದೆ. ವಿರಮಿಸಿಲ್ಲ. ಭಾರತೀಯ ಸೇನೆ ವಿಶ್ರಾಂತಿಯಲ್ಲೂ ಇಲ್ಲ, ವಿರಮಿಸಿಯೂ ಇಲ್ಲ. ಉಗ್ರರನ್ನು ಸಂಪೂರ್ಣವಾಗಿ ಸದೆ ಬಡಿಯುವವರೆಗೂ ಕೂಡ ಭಾರತದ ಸೇನೆಗೆ ನಿದ್ರೆ ಇಲ್ಲ, ವಿಶ್ರಾಂತಿ ಇಲ್ಲ. ಸೊ ಹಾಗಾಗಿನೇ ಭಾರತದ ಅತ್ಯಂತ ಸೆನ್ಸಿಟಿವ್ ಗಡಿ ಭಾಗಗಳಲ್ಲಿ ಕಾರ್ಯಾಚರಣೆಯನ್ನು ಶುರು ಹಚ್ಚಿಕೊಂಡಿದೆ. ಈ ಹಿಂದೆ 3 ದಿನಗಳ ಹಿಂದೆಯಷ್ಟೇ 3 ಉಗ್ರರನ್ನು ಎದೆ ಸೀಳಿತ್ತು ಭಾರತೀಯ ಸೇನೆಯ ಗುಂಡು. ಸೊ ಈಗ ಪುಲ್ವಾಮಾದಲ್ಲೂ ಕೂಡ ಗುಂಡಿನ ಮೊರೆತ ಕೇಳಿಬಂದಿದೆ. 3 ಉಗ್ರರ ಎದೆ ಸೀಳಿದ್ದ ಭಾರತೀಯ ಸೇನೆಯ ಗುಂಡು. ಜಮ್ಮು ಕಾಶ್ಮೀರದಲ್ಲಿ ಹಲವು ಉಗ್ರರು ಇರತಕ್ಕಂತಹದ್ದು ಈಗ ಒಂದು ಮಾಹಿತಿ ಸಿಕ್ಕಿರುವಂತಹದ್ದು. ಇಂದು ಪುಲ್ವಾಮಾದಲ್ಲಿ ಉಗ್ರರ ಭೇಟಿಯಾಡ್ತಾ ಇರ್ತಕ್ಕಂತಹ ಸೇನಾ ಪಡೆ. ಸೊ ಭಾರತದ ಗಡಿ ಭಾಗದಲ್ಲಿ ಸೇನಾ ಪಡೆ ಅಂದರೆ ಭಾರತೀಯ ಸೇನಾ ಪಡೆ ಸನ್ನದ್ಧವಾಗಿ ನಿಂತಿದೆ. ಪ್ರತಿಯೊಂದು ರೂಪದಲ್ಲೂ ಕೂಡ ಆಕ್ಟಿವ್ ಆಗಿದ್ದಾರೆ. ಯಾವುದೇ ತೆರೆನಾಗಿ ಭಾರತದ ಗಡಿ ನುಸುಳೋದಕ್ಕೆ ಅವಕಾಶವನ್ನು ಕೊಡಬಾರ್ದು. ಇನ್ನು ಉಗ್ರರು ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದಾರೋ ಗಡಿ ಭಾಗದ ಹತ್ತಿರದಲ್ಲಿ ಬಂಕರ್ಗಳ ಮುಖಾಂತರ ಅಥವಾ ರಹಸ್ಯ ಜಾಗಗಳಲ್ಲೆಲ್ಲ ಅವನ್ನೆಲ್ಲವನ್ನು ಕೂಡ ರೇಖೆ ಮಾಡಿಕೊಂಡು ಉಗ್ರರಿರ್ತಕ್ಕಂತಹ ಎಲ್ಲ ಸ್ಥಳವನ್ನು ಕೂಡ ಪತ್ತೆ ಹಚ್ಚುವ ಕಾರ್ಯಾಚರಣೆಯೂ ಕೂಡ ಸಕ್ರಿಯವಾಗಿ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.